ನನ್ನ ಮುದ್ದಿನ ಮಕ್ಕಳೇ, ಇವತ್ತಿನ ಕತೆ ಶುರು ಮಾಡೋಣ. ಒಂದು ಹಳ್ಳಿಯಲ್ಲಿ ವಿಜಯ ಎಂಬ ಬಾಲಕನಿದ್ದ. ಅವನು ಬಡ ಕುಟುಂಬದಿಂದ ಬಂದಿದ್ದರೂ ತುಂಬಾ ಸತ್ಯವಂತನು ಮತ್ತು ಶ್ರದ್ಧೆಯುಳ್ಳವನಾಗಿದ್ದ. ಅವನ ತಂದೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತು ತಾಯಿಯು ಮನೆ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು. ವಿಜಯ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ. ಅವನು ಉತ್ತಮ ವಿದ್ಯಾರ್ಥಿ ಮಾತ್ರವಲ್ಲ, ಎಲ್ಲರಿಗೂ ಸಹಾಯ ಮಾಡುವ ಹುಡುಗನೂ ಹೌದು. ಶಿಕ್ಷಕರು ಅವನನ್ನು ಮೆಚ್ಚುತ್ತಿದ್ದರು. ಒಂದು ದಿನ ವಿಜಯ ಶಾಲೆಗೆ ಹೋಗುವ ಮಾರ್ಗದಲ್ಲಿ ಒಂದು ಹಳೆಯ ಚೀಲ ಕಂಡ. ಅದರಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಇತ್ತು. ಚೀಲದೊಳಗೆ ಕೆಲವೊಂದು ದಾಖಲೆಗಳು ಮತ್ತು ಗುರುತಿನ ಚೀಟಿ ಇದ್ದವು. ವಿಜಯ ಬೆಚ್ಚಿಬಿದ್ದ. ಅವನು ಅವುಗಳನ್ನು ತೆಗೆದುಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ಹೋದ. ಅಲ್ಲಿ ಇನ್ಸ್ಪೆಕ್ಟರ್ ಅವನನ್ನು ನೋಡಿ ಕೇಳಿದರು, ನೀನು ಈ ಚೀಲವನ್ನು ಎಲ್ಲಿ ಕಂಡೆ? ವಿಜಯ ಸತ್ಯವನ್ನು ಹೇಳಿದ. ಇನ್ಸ್ಪೆಕ್ಟರ್ ಅದನ್ನು ಪರಿಶೀಲಿಸಿ ಅದರಲ್ಲಿ ಇದ್ದ ವಿಳಾಸದ ಮೂಲಕ ಮಾಲೀಕರನ್ನು ಸಂಪರ್ಕಿಸಿದರು. ಕೆಲವೇ ಗಂಟೆಗಳಲ್ಲಿ ಚೀಲದ ಮಾಲೀಕನು ಠಾಣೆಗೆ ಬಂದ. ಅವನು ನಗರದಲ್ಲಿನ ವ್ಯಾಪಾರಿಯಾದ ಶ್ರೀಧರ್. ಅವರು ತುಂಬಾ ಕಳೆದು ಹೋಗಿದ್ದ ಹಣವನ್ನು ಮರಳಿ ಕಂಡು ಸಂತೋಷದಿಂದ ವಿಜಯನನ್ನು ಕಾಣುವಂತಾಯಿತು. ಶ್ರೀಧರ್ ಹೇಳಿದರು, ನಾನು ನಿನಗೆ ಬಹುಮಾನ ನೀಡುತ್ತೇನೆ. ಈ ಎಲ್ಲ ಹಣ ನಿನ್ನದು. ಆದರೆ ವಿಜಯ ಬಲವಾಗಿ ನಿರಾಕರಿಸಿದ. ಇದು ನಿಮ್ಮದು ಸರ್. ನಾನು ಮಾಡಿದ್ದು ನನ್ನ ಕರ್ತವ್ಯ ಮಾತ್ರ ಅಂದನು ವಿಜಯ. ಈ ಮಾತು ಕೇಳಿದ ಎಲ್ಲರೂ ಆತನನ್ನು ಪ್ರಶಂಸೆ ಮಾಡಿದರು. ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಆತನ ಹೆಸರನ್ನು ಶಾಲೆಗೆ ಮಾಹಿತಿ ನೀಡಿದರು. ಶಾಲೆಯಲ್ಲಿ ಪ್ರಾಂಶುಪಾಲರು ಎಲ್ಲಾ ಮಕ್ಕಳ ಮುಂದೆ ವಿಜಯನನ್ನು ಮೆಚ್ಚಿದರು ಮತ್ತು ಒಂದು ಗೌರವ ಪತ್ರವನ್ನು ನೀಡಿದರು. ಆ ದಿನದಿಂದ ವಿಜಯನು ಹಳ್ಳಿಯಲ್ಲಿ ಮಾತ್ರವಲ್ಲ, ಸಮೀಪದ ಊರುಗಳಲ್ಲಿಯೂ ಸತ್ಯವಂತ ಮಗನಾಗಿ ಪ್ರಸಿದ್ಧನಾದ. ಪಾಠ: ಸತ್ಯವಂತಿಕೆ ಯಾವಾಗಲೂ ಗೆಲ್ಲುತ್ತದೆ. ಬಡವಲ್ಲದ ಬುದ್ಧಿವಂತಿಕೆ ಮತ್ತು ನೀತಿ ನಮ್ಮನ್ನು ದೊಡ್ಡವನ್ನಾಗಿ ಮಾಡುತ್ತದೆ.